ಏನು ಅಶೋಕ ಊಟ ಮಾಡ್ದ? ಹ್ಞೂ ಮಾಡಿದೆ. ನಮಗೆ ಸರಿಯಾಗಿ ನಾನು ಅತ್ತೆಗೂ ನಮ್ಮ ಮನೆಯವ್ರಿಗೂ ನಾವು ಮೂವರಿಗೆ ಸರಿಯಾಗಿ ನಾವು ಮಾಡ್ಕೊಂಡಿದ್ವಿ. ಅವಳು ಬೇರೆ ಮಾಡ್ಕೊಂಡ್ಲು, ಬೇರೆ ಮಾಡ್ಕೊಂಬ್ಲಿ ಅಂತೇಳಿ ಸುಮ್ಕಾದ್ವಿ. ಇವಾಗ ಅವಳು ಬೇರೆ ಎಲ್ಲ ತಗೊಂಡು ಗ್ಯಾಸ್ ಎಲ್ಲ ಅವಳು ಬೇರೆ ಮಾಡ್ಕೋಬೇಕು ಅಂತ ಹೇಳ್ಬೇಕು. ನಿನ್ನ ಗ್ಯಾಸ್ ನೀನು ಮಾಡ್ಕೆ, ನಮ್ಮ ಸಿಲಿಂಡ್ರ್ ನಾವು ಮಾಡ್ಕೊಂತೀವಿ. ಮತ್ತು ನಮ್ಮದೆಲ್ಲ ಸಿಲಿಂಡ್ರ್ ಎಲ್ಲ ಮುಗಿಯಲ್ವೇ, ಅದಕ್ಕೆ ರೇಷನ್ ಎಲ್ಲ ಅವಳು ತರಬೇಕು. ಎಲ್ಲ ನನ್ನ ಗಂಟು ತಂದು ಹಾಕಿರೋ ರೇಷನಾಗೆಲ್ಲ ಮಾಡ್ಕೊಂಡು ಉಂಡ್ಬಿಟ್ರೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಎಲ್ಲ ಮಾಡ್ಕೊಂಡು ತಂದು ತಿಂಬ್ಲೇಳು ಗೊತ್ತಾಗುತ್ತೆ, ತರಕಾರಿ ಆಗಲೇಳು ಎಲ್ಲ. ಆ ಕಡೆ ರೂಮ್ನಾಗೆ ಎಲ್ಲ ಇಕ್ಕೊಂತೀನಿ ಅಂತೇಳಿ ಹೇಳ್ತಾ ಇದ್ಲು. ಇಕ್ಕೊಂಬ್ಲಿ ಅಂತ ನಾನು ಸುಮ್ಮನಾದೆ. ಹಂಗೆ ಬಿಡು, ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡವಳಲ್ಲ. ಕೊಟ್ಟಾಗಲ್ವೇ ಖಾರ ಏನೋ ಮಾರ್ತೀನಿ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ಲು. ನೋಡ್ಬೇಕು ಇನ್ನು ಹೆಂಗೆ ಮಾಡ್ತಾಳೆ ಅಂತ. ಕೊಡಲಿಲ್ಲ ಅಂತಂದರೆ ಯಾರು ಬಿಡ್ತಾರೆ ಹೇಳು? ಯಾರು ಬಿಡಲ್ಲ. ನಾನಂತೂ ಕೊಡಲಿಲ್ಲ ಅಂತಂದ್ರೆ ಬಿಡಲ್ಲ. ಇಸ್ಕೊಂತೀನಿ. ಅವಳಿಗೆ ಜಂಬ ಐತೆ. ನಾನು ಬಿಡತ್ತ ಏನತ್ತ ಅಂತ ಸುಮ್ಮನೆ ಆಗ್ತಿದ್ದೆ. ನಮ್ಮ ಅಯ್ಯಪ್ಪನೂ ಸುಮ್ಮನಾಗೋದು ಏನೋ ಬಿಡತ್ತ ಅಂತ. ಅಷ್ಟೊಂದು ಜಂಬ ಐತೆ ಅಂದಮೇಲೆ ಯಾಕೆ ಬಿಡ್ಬೇಕು ಹೇಳು? ಏನೋ ಒಳ್ಳೆ ತಂದಿಂದಾನ ಒಳ್ಳೆ ಮನಸ್ಸಿದ್ರೆ ಬಿಡಪ್ಪ, ಒಳ್ಳೆ ಮನಸ್ಸೈತೆ, ಒಳ್ಳೆವಳು, ಏನೋ ಅತ್ಲಾಗಂತ ಬುದ್ಧಿ ಇಲ್ಲ ಅಂತ ತಿಳ್ಕೊಬೋದು. ಆದರೆ ಎಷ್ಟು ಇದನ್ನು ಮಾಡ್ತಾಳೆ ನೋಡವಳು. ಹೆಂಗೋ ಒಟ್ಟಿನಲ್ಲಿ ದುಡ್ಡು ಕೊಡ್ಲೇಳು ಬಿಡ್ರಿ ಅಷ್ಟೇ. ನೀವೇನು ತಲೆ ಕೆಡಿಸ್ಕೊಬೇಡ ಅಕ್ಕ. ಒಟ್ಟಿನಲ್ಲಿ ಅಯ್ಯ ಅನ್ನಕ್ಕೆ ಹೋಗ್ಬಾರ್ದು. ಅಯ್ಯ ಅಂದ್ಬಿಟ್ರೆ ಅವಳಿಗೆ ಅಷ್ಟಿಷ್ಟು ಜಂಬ ಇಲ್ಲ. ಬಿಡತ್ತ ಏನೋ ಆತ ಇಸ್ಕೊಂಡು ಅವಳೆ ಕೊಡ್ತಾಳೆ ಅಂತ ನಿಧಾನವಾಗಿ ಇಸ್ಕೋಬೋದಾಗಿತ್ತು. ಆದರೆ ಅವಳ ಬಗ್ಗೆ ಇರೋ ಜಂಬಕ್ಕೆ ಸರಿಯಾಗಿ ಮಾಡಬೇಕು. ಅದಕ್ಕೆ ನಾನು ಮುಂದೆ ಬಿಲ್ಡಪ್ ಕೊಡ್ತಾ ಇರಲಿ. ನಂದೇನು ಬೇಕ್ರಿ ಐತೆ, ನಾನು ಬೇಕ್ರಿ ಮಾತ್ರ ಬಿಟ್ಕೊಡಲ್ಲ, ನನಗೆ ಬೇಕ್ರಿ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತೇಳಿ ನಾನು ಮುಂದೆ ಬಿಲ್ಡಪ್ ಕೊಡ್ತಿದ್ಲು. ಏನೋ ಬಿಡು, ಅವಳು ವ್ಯಾಪಾರ ಅವಳು ಮಾಡ್ಕೊಂಬ್ಲಿ, ಅವಳ ಹೊಟ್ಟೆ ಮೇಲೆ ಯಾಕೆ ಹೊಡಿಯೋಣ, ಅವಳ ಮೇಲೆ ಯಾಕೆ ನಾನು ಇದು ಮಾಡೋಣ ಅಂತಿದ್ದೆ. ಆದರೆ ಅವಳು ನನ್ನ ಮುಂದೆಲೇ ಹಿಂಗೆ ಮಾಡ್ತಾಳೆ ಅಂತ ಅಂದಮೇಲೆ ನಾನು ಏನಕ್ಕೆ ಬಿಡ್ತೀನಿ ಬೇಬಿ? ನಾನು ಮಾತ್ರ ಬಿಡಲ್ಲ. ಸರಿಯಾಗಿ ಇದನ್ನು ಮಾಡ್ತೀನಿ ನೋಡು ಅವಳಿಗೆ. ಅಲ್ಲ, ನಾನು ಮುಂದೆನೇ ಬಿಲ್ಡಪ್ ಕೊಡ್ತಾಳಲ್ಲ, ನಾನು ಬೇಕ್ರಿ ಮಾಡ್ತೀನಿ. ಇನ್ನೇನು ನಾನು ಮನೆಗೆ ಇರ್ತೀನಲ್ಲ, ಅದಕ್ಕೆ ಅಯ್ಯಪ್ಪ ಸುಮ್ಮನೆ ನೀನು ಕೆಲ್ಸಕ್ಕೇನು ಬರೋದು ಬೇಡ, ಸುಮ್ಮನೆ ಎಲ್ಲಿ ಏನಾನ ಮಾಡ್ಕೊಂಡಿರೋ ಅಂತು. ಅದಕ್ಕೆ ನೋಡೋಣ. ಇಲ್ಲ ಅಂತಂದರೆ ನಾನು ಕೆಲ್ಸಕ್ಕೆ ಹೋದ್ರೂ ಕೆಲಸದಲ್ಲಿ ಒಳ್ಳೆ ಸಂಬಳ ಐತೆ, ಬಂಡವಾಳ ಹಾಕೆಲ್ಲ ಮಾಡೋದಕ್ಕಿಂತ ನಾನು ಏನು ಅಂದ್ಕೊಂಡಿದ್ದೀನಿ, ನನ್ನ ತಮ್ಮ ಇದ್ದಾನೆ, ನನ್ನ ತಮ್ಮನೂ ನನ್ನ ತಂಗಿನ ಕರೆಸ್ಕೊಬಿಟ್ಟು ಅವ್ರಿಗೆ ಮಾಡಿಕೊಟ್ಬಿಡ್ತೀನಿ. ಚೆನ್ನಾಗಿ ವ್ಯಾಪಾರ ದುಡ್ಕೊಂಬ್ಲೇಳು ಅವರಿಬ್ರು. ಅವ್ರಿಗೆ ಮಾಡಿಕೊಡ್ತೀನಿ, ಬೇಕ್ರಿ ಮಾಡಿಕೊಡೋಣ ಅಂತ. ನನ್ನ ಕೈಗಿರೋ ದುಡ್ಡು ಅಯ್ಯಪ್ಪನ ಕೈಯಲ್ಲದೇನು ಇಸ್ಕೊಂಬಲ್ಲ. ಒಟ್ಟಿನಲ್ಲಿ ಅವಳು ಕೊಡಲಿ, ಮಾಡ್ತೀನಿ ನಾನೆಲ್ಲನೂ. ನಾನೇ ಬೇಕ್ರಿ ಮಾಡ್ತೀನಿ ನೋಡಿ. ನನ್ನ ತಮ್ಮನೂ ನನ್ನ ತಂಗಿನ ಕರೆಸ್ಬಿಟ್ಟು ಮಾಡ್ತೀನಿ. ನಾವೇ ಮಾಡ್ತೀವಲ್ಲ, ಮಾಡ್ಕೊಂಬ್ಲಿ ಬಿಡು. ಏನೋ ಮಾಡ್ತಾರೆ ಅವ್ರು, ವ್ಯಾಪಾರ ಅವ್ರು ಮಾಡ್ಕೊಂತಾರೆ ಅಂತ ನಾನು ಸುಮ್ಮನಿದ್ದೆ. ಆದರೆ ಅವಳು ಇಷ್ಟೊಂದು ಜಂಬ ಕೊಚ್ಕೊಂತಾಳೆ ಅಂತಂದರೆ ಇನ್ನು ನಾನು ಏನಕ್ಕೆ ಬಿಡ್ತೀನಿ ಹೇಳು? ನಾನು ಮುಂದೆ ಇವಳ ಕೈಲಿ ಏನು ಮಾಡೋಕ್ಕಾಗುತ್ತೆ, ಇವಳ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಾಳೆ. ಅದಕ್ಕೇ ನಾನು ಸರ್ರೆಗೆ ಮಾಡೋಣ ಅಂತ ಇದೀನಿ. ತಾಳಿ ಮಾಡಿ ತೋರಿಸ್ತೀನಿ ಅವಳಿಗೆ. ನಾನೇ ಮಾಡ್ತೀನಿ ಬೇಕ್ರಿ ನಿನ್ನೊಂದ. ಮಾಡಿದ್ರೆ ಮತ್ತೆ ಗೊತ್ತಾಗೋದಂತ. ಅವರಿಗೆ ಬುದ್ಧಿ ಕಲಿಸ್ಬೇಕಂತಂದರೆ ದೇವರು ಕೊಟ್ಟ ಕಾಲದಾಗ ಬಚ್ಚಿಕೊಂಡು ಉಣ್ಬೇಕಂತ. ಯಾರೇ ಆಗಲಿ ಒಬ್ರಿಗೆ ತೋರಿಸಿದ್ರೆ ಏನು ಬರೋದೇನಿಲ್ಲ. ದೇವ್ರು ಕೊಟ್ಟವನೇ ಅಂತಂದರೆ ಈಗ ನಾವೊಬ್ರು ಹೊಟ್ಟೆ ಮೇಲೆ ಹೊಡಿಬಾರ್ದು, ಅದು ತಪ್ಪು, ಅದು ಮಾಡಬಾರ್ದು. ಈಗ ಅವರು ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಅದಕ್ಕೆ ಮಾಡಿದ್ರೆ ಚೆನ್ನಾಗಿರಲ್ಲ, ಅವರಿಗೆ ನಾನು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಆದರೆ ಇವಾಗ ಅಂಥ ಸಮಯ ಸಂದರ್ಭ, ಅವಳು ಅಷ್ಟೊಂದು ಜಂಬ ಮಾಡ್ತಾಳೆ ಅಂದಮೇಲೆ ಮಾಡಲೇಬೇಕು. ಮಾಡ್ತೀನಿ ತಾಳಿ, ಮಾಡಿ ತೋರಿಸ್ತೀನಿ. ನಾನಂತೂ ಬಿಡಲ್ಲ ಅಂತ ಅನ್ಬೇಕಾಯ್ತು. ನೀನು ಸರಿಯಾಗಿ ಹೇಳಿದ್ರೆ ಅವನ ನಿದ್ದೆ ಬರ್ತಿರ್ಲಿಲ್ಲ ಅವಳಿಗೆ. ಏನೋ ಮಾತಾಡ್ತಾ ಇದ್ರಲ್ಲ ಆಶಾ, ಏನು ಬೇಬಿನೂ ನೀನು ಏನೋ ಮಾತಾಡ್ತೀರಾ? ಏನಿಲ್ಲ ಕಣಪ್ಪ, ಹಿಂಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ನಾನು ಬೇಕ್ರಿ ಮಾಡೋಣ ಅಂತ. ಈಗ ಹಂಗೆ ನನ್ನ ಮುಂದೆನೇ ಬಿಲ್ಡಪ್ ಕೊಡ್ತಾಳೆ. ನಂದು ಬೇಕ್ರಿ ಐತೆ, ನಾನು ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಏನು ಯಾರಿಗೇನು ಹೆದರಿಕೆ ಮತ್ತೇನಿಲ್ಲ ಅಂತ ನನ್ನ ಮುಂದೆನೇ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನನ್ನ ಮುಂದೆನೇ ಬಿಲ್ಡಪ್ಪು. ಏನು ನೋಡ್ಬೇಕು? ಯಪ್ಪ ಅವಳ ಬಿಲ್ಡಪ್ಪ ಎಷ್ಟು ಬಿಲ್ಡಪ್ ಕೊಡ್ತಾಳೆ ಗೊತ್ತೇ? ಅವಳು ಭಾಳ ಬಿಲ್ಡಪ್ ಕೊಡ್ತಾಳೆ. ಅದಕ್ಕೇ ನಾನು ಸುಮ್ಮನೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತಂದರೆ ನಾನು ನನ್ನ ತಮ್ಮಂಗೆ ನನ್ನ ತಂಗಿಗೆ ಒಂದು ಬೇಕ್ರಿ ಮಾಡಿಕೊಡ್ತೀನಿ. ಅವ್ರಿಗೆ ಇಷ್ಟಂತ ಸಂಬಳ ಅಷ್ಟು ಕೊಟ್ಟು ಏನು ಉಳಿದಿರೋದು ನಾನು ಇಕ್ಕಮಕ್ಕಾಗುತ್ತೆ. ಅವರು ಇವಾಗ ಬೆಂಗ್ಳೂರಿಗೆ ಹೋಗ್ತೀವಿ ಅಲ್ಲೋ ಇಲ್ಲ ಅಂತಾನೆ. ಅದಕ್ಕೆ ಬೇಡ ಅಂತ ನಮ್ಮ ಅಪ್ಪಯ್ಯ ಬೇಡ, ಬೆಂಗ್ಳೂರಿಗೆ ಎಲ್ಲ ಹೋಗ್ಬೇಡ್ರಿ ಅಂತೈತೆ. ಅದಕ್ಕೆ ನಮ್ಮ ಅಪ್ಪ ಕಳ್ಸೋಕ್ಕೆ ಇಷ್ಟಪಡಲ್ವಲ್ಲ, ಅದಕ್ಕೆ ಅತ್ತ ಸುಮ್ಮನೆ ನಾನು ಬೇಕ್ರಿ ಮಾಡಿಕೊಡ್ತೀನಿ ಅವ್ರಿಗೆ. ತಿಂಗಳಿಗೆ ಇಷ್ಟಿಷ್ಟ ಅಂತ ಇಬ್ಬರಲ್ಗೂ ಸಂಬಳದಂಗೆ ಕೊಟ್ಬಿಟ್ಟು, ಇಲ್ಲ ಅಂತಂದರೆ ಅವರೇ ಮಾಡ್ಕೊಂಬ್ಲೇಳು. ಇಲ್ಲೇ ಬಂದು ಇಕ್ಕೊಂಡು ಒಂದೆರಡು ದಿವಸ ನನ್ನ ತಮ್ಮನೂ ನನ್ನ ತಂಗಿನೂ ಸ್ವಲ್ಪ ದಿನ ದೊಡ್ಕಮತ್ತಕ್ಕನ ಇಲ್ಲೇ ಇದ್ದು ಬಿಡ್ರಿ ಅಂತೇಳಿ ಹೇಳ್ತೀನಿ. ಮಾಡಿ ಹೇಳ್ತೀನಿ. ನಾನು ಮುಂದೇನು ಆವಾಗಲೇ ಹಂಗೆ ಬಿಲ್ಡಪ್ ಕೊಟ್ಲು, ನಂದೇನು ಬೇಕ್ರಿ ಐತೆ, ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ. ನಾನು ಹಂಗೆ ಅಂದ್ಕೊಂಡೆ. ನೀನು ಸುಮ್ಮನೆ ಕೆಲ್ಸಕ್ಕೆ ಹೋಗ್ದಂಗೆ ಮಾಡಿದ್ರೆ ಮಾಡ್ಬೋದಪ್ಪ ಅಂತ ಅಂದ್ಕೊಂಡೆ. ಬಿಡತ್ತೆ, ತಿರುಗಿ ಒಟ್ಟು ಕೆಲಸ ಐತಿ, ಯಾಕೆ ಬಂಡವಾಳ ಹಾಕ್ಯೋಣಂತ ನಾನು ಸುಮ್ಮನೆ ಅದು ಹಂಗೆ ಮಾಡಿ ನಿನ್ನ ತಂಗಿನೂ ನಿನ್ನ ತಮ್ಮನ್ನು ಕಾರಿಸಿ ಹಾಕ್ಯಂಗೆ ಕೊಡು ಹೇಳ್ತೀನಿ. ಬೋಲು ಜಂಬ ಐತೆ ಅಂತ ಜಂಬ ಇರೋರಿಗೆ ಜಂಬ ಉದುರಿಸ್ಬೇಕು. ಜಂಬ ಇಲ್ಲೋಡಿಲಿ ಕರಗಿಸ್ಬೇಕು ಜಂಬನ. ಅಕ್ಕ ಹೆಂಗೆ ಮಾತಾಡ್ತಾಳೆ ಗೊತ್ತೇನಕ್ಕ? ಯಪ್ಪ ಎಂತೆಂಥ ಮಾತುಗಳು, ಬರೀ ಕೆಟ್ಟ ಮಾತುಗಳಕ್ಕ. ಎಂತೆಂಥ ಅಂತಾಳೆ ಅಂದರೆ ಯಪ್ಪ ನನ್ನ ಗಂಡನಂತೂ ಅಂತಿಂತ ಒಂಬಲ್ಲ.
ಅದು ಎಂತ ಅಪ್ತು ಹೇಳಕ್ಕೆ ಅಸಹ್ಯ ಆಗುತ್ತೆ ನನಗೆ. ಅಂತ ಮಾತು ಅಂತಾಳೆ ಕಣಕ ಅಂತಾಳೆ ಹೇಳಮ್ಮಳು. ಓ ನಮ್ಮನ್ನೇ ಬಿಟ್ಟಿಲ್ಲ ಅಂದಮೇಲೆ ಅವ್ರ ಅಪ್ಪಯ್ಯರಮ್ಮನೇ ಅಂದಳವಳು. ನೀವು ಹಂಗೆ ಹಿಂಗೆ ನೀನೇನು ಯಾವಾಗಿದ್ಯೇನಪ್ಪ ಅಂತ ಅವ್ರ ಅಪ್ಪನೇ ಅಂದವಳು ಗೊತ್ತೇ. ಓ ನಮ್ಮ ಅಣ್ಣಯ್ಯ ಅವಾಗ ಇವಳನ್ನ ಶೈಲನ ಮದುವೆ ಆಗಿದ್ದ. ಅವಳಿಗೂ ಅವನಿಗೂ ಏನೋ ಸ್ವಲ್ಪ ಗಲಾಟೆ ಆಯ್ತು, ಬಿಟ್ಟು ಆಮೇಲೆ ಇವಳನ್ನ ಮದುವೆ ಆದ. ಅದಕ್ಕೇನೆ ಎಲ್ಲ ಯಾರ್ಯಾರೋ ಹೇಳೇವ್ರಿ, ಅದನ್ನ ಏನು ಹಗ್ಲಲ್ಲ ಹಂಗಂಬಾಳು. ಅಯ್ಯಪ್ಪ ಹಂಗಂತಾಳೆ ಅವಳು. ಹಂಗೆ ಮತ್ತೆ ಕಟ್ಟಿಲ್ದಂಗೆ ಮಾತಾಡ್ತಾಳೆ, ಬರೀ ಕೆಟ್ಟ ಮಾತೆ ಮಾತಾಡೋದವಳು. ಒಂದು ಆಳಿಕ್ಕೆಂಡು ಬೈಕೆಂಬ್ಲೆ ನಾನೇನು ಹೆದ್ರಿಕೆಮಲ್ಲ. ಒಂದು ಆಳಿಕ್ಕೆಂಡು ಕುಕ್ಕೊಂಡು ಕೂಕೆಂಬ್ಲೇಳು ನಾನೇನು ಹೆದ್ರಿಕೆಮಲ್ಲ. ಒಂದು ಆಳು ಇಕ್ಕೆಂಬ್ಲೇಳು ಒಂದು ಆಳು. ನಾನು ತಲೆನೇ ಕೆಡಿಸ್ಕೊಂಬಲ್ಲ ಬಿಡು ನೀನು. ಇವರೆಲ್ಲ ಕುಕ್ಕೊಂಡು ಇವಳು ನಮ್ಮ ಅತ್ತೆ ಬೇರೆ ಬಂದಾಳು ಇವಳು. ಇವರೆಲ್ಲನ ನನ್ನ ಮ್ಯಾಗಳು ಇದಕ್ಕೆ ಬಂದೇವ್ರಿ ಇವರೆಲ್ಲನ. ನನ್ನ ಮ್ಯಾಗಳು ಇದಕ್ಕೆ ಇವಳು ಮಾತಾಡಿಸ್ತಾರ. ಒಬ್ಬೊಬ್ಬ ಇವಳು ಬೇಬಿ ಒಬ್ಬೊಬ್ಬ ಇವರೆಲ್ಲ ಎಲ್ಲಿ ಜೊತೆಯಾಗಿದ್ದಾರಿಲ್ಲ ಅವಡೆಯರೆಲ್ಲ. ಯಾವ ಎಷ್ಟೇನೋ ಮಾತಾಡ್ಕೊಂಬ್ಲೇಳು, ನಮಗೇನು ತಲೆನೇ ಕೆಡಿಸ್ಕೊಂಬಲ್ಲ ನಾವು. ನನ್ನ ಮೈ ಮೇಲೆ ಏನು ಕಾಮಲ್ಲ, ನನ್ನ ಹಣೆ ಮೇಲೆ ಕಾಮಲ್ಲ, ಬೆನ್ನ ಮೇಲೆ ಕಾಮಲ್ಲ. ಗಾಳಿಗೆ ಹೋಗ್ತಾವ ಅವೆಲ್ಲನ. ಗಾಳಿಗೆ ತೂರು ಹೋಗ್ತಾವೆ. ನಾನು ಆಳಿಕ್ಕೆ ನನ್ನ ಸುದ್ದಿನ ಮಾತಾಡ್ಲೇಳು. ಬರೀ ಜನ ಯಾರೋ ನನ್ನ ಸುದ್ದಿನ ಮಾತಾಡ್ಲೇಳು. ಒಂದು ಆಳಿಕ್ಕೆಂಬ್ಲೇಳು, ಒಂದು ಆಳಿಕ್ಕೆಂಡು ನನ್ನ ಸುದ್ದಿ ಮಾತಾಡಕ್ಕಂತ ಕೂಲಿ ಕೊಟ್ಟು ಆಳಿಕ್ಕೆಂಡು ಮಾತಾಡ್ಲೇಳು. ತಲೆ ಕೆಡಿಸ್ಕೊಂಬಲ್ಲ. ಮಾಡಿ ಸರಿಯಾಗಿ ಮಾಡಿದ್ರೆ ಗೊತ್ತಾಗುತ್ತೆ. ಮಾಡಾಕ ನಾವು ಸಪೋರ್ಟ್ ಮಾಡ್ತೀವಿ, ಮಾಡು. ಹೌದು ಆಶಾ, ನಾವು ಸಪೋರ್ಟ್ ಮಾಡ್ತೀವಿ, ಮಾಡು. ಯಾತಲ್ಲ ಹೊಡ್ಯಾರ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಥೂ ಯಾತ ಹೇಳ್ತಾರೆ, ಯಾಕೆ ಮಾಡ್ತಾರೆ. ಓಹೋ ಇವ್ರದ್ದೆಲ್ಲ ಸಪೋರ್ಟ್ ಇರೋಕ್ಕೆ ಇವಳು ಹಿಂಗೆ ಮೆರಿತಾ ಇದ್ದಾಳೆ ಅನ್ಸುತ್ತೆ. ಓಹೋ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ. ಅದೇನು ಆಡ್ತಾಳೆ ಆಡಲಿ ನೋಡೋಣ. ಅಬ್ಬಬ್ಬಬ್ಬ ಇವರೆಲ್ಲ ಸಪೋರ್ಟ್ ಮಾಡೋದಕ್ಕೆ ಇವಳು ಹಿಂಗೆ. ಓಹೋ ಆಡಲಿ ಅದೆಷ್ಟು ಹಿಂಗೆ ಆಡ್ತಾಳೆ, ಆಡಲಿ ನೋಡೋಣ ಇವಳು. ಏನು ಅವತಾರ ಆಡ್ತಾಳೆ ಅಂತೀಯ. ಅದೇನೋ ಸಪೋರ್ಟ್ ಮಾಡ್ತಾರಂತೆ. ನಾನು ಮೀರ್ಸೋದೆಲ್ಲ ಏನು ಮಾಡ್ತಾರೆ ನೋಡೋಣ ಇವರು. ನೋಡು ಹಿಂಗೆ ಮಾತಾಡೋದು. ನಾವೇನಾದರೂ ಮಾತಾಡೋಕ್ಕಿಲ್ಲ, ಯಾರ ಜೊತೆಗಾದರೂ ಮಾತಾಡೋಕ್ಕಿಲ್ಲ, ಹಿಂಗೆ ಮಾತಾಡೋದು ಬರೀ. ಅದೇ ಮತ್ತೆ ಅಲ್ಲ ನೋಡಿ ಎಂತೆಂಥ ಅವ್ರು ಇರ್ತಾರೆ. ಭಾರಿ ದೌಲತ್ ಆಯ್ತಂದ್ರೆ ಇವಳಿಗೆ. ಯಪ್ಪ ಹೆಂಗೆ ಮಾತಾಡ್ತಾಳೆ. ಕೋಟಿಗೆ ₹1 ಸಾಲದಮ್ಮಂಗೆ ಮಾತಾಡ್ತಾಳೆ. ಅಯ್ಯಪ್ಪ ನನ್ನ ಗಂಡನಂತ ಒಂದಿರ ಮಾತುಗಳು ಎಂತೆಂತ ಹೊಂತಾಳೆ ಅಂದರೆ ಆವಾಗಿಂದಲೂ ನಿಜವಾಗ್ಲೂ ಅವನ್ನ ಹಿಂಗೆ ಎಲ್ಲರ ಮುಂದೆ ಹೇಳ್ಬಾರ್ದು. ತುಂಬ ಜನ ನೋಡ್ತಾ ಇರ್ತಾರೆ, ಬರೀ ಕೆಟ್ಟ ಮಾತು. ಅಂತ ನನ್ನ ಮಗ ಇಂಥ ನನ್ನ ಮಗ ಹಂಗೆ ಮಾಡ್ದ ಯಪ್ಪ ನನಗೆ ಕೇಳೋಕ್ಕೆ ಅಸಹ್ಯ ಆಗುತ್ತೆ. ಇವಳೆ ಹಂಗೆ ಇದು ಮಾಡ್ತಾರೆ ಅಂದರೆ ಹಂಗೆ ಮಾತಾಡ್ತಾಳೆ. ಯಪ್ಪ ಥೂ. ಅಲ್ಲ ನಾನು ಏನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಹಿಂಗೆ ಅಂದ್ಕೊಂಡಿರಲಿಲ್ಲ ಬಿಡು. ಭಾರಿ ಮೀರಿಬಿಟ್ಟವಳೆ. ಏನು ಯಾರದೇನೋ ಅಂತಾಳೆ. ನಾನೇನು ಯಾರು ಬಂದಲ್ಲ ಅಂತ ಮಾಡಿ ತಗೋಬಿಡ್ತೀನಿ ನೋಡು, ಅವಾಗ ಗೊತ್ತಾಗುತ್ತೆ. ಏನು ಬೇಕ್ರಿ ವ್ಯಾಪಾರ ಚೆನ್ನಾಗಾಗುತ್ತೆ, ನಾನು ಮಾಡ್ತೀನಿ ಬಿಡು. ಇವ್ರದ್ದು ಯಾತೈತೆ ನಾನು ಹೆಂಗೆ ಮಾಡ್ತೀನಿ ಅಂತ. ಅಲ್ಲ ಮಾಡಲೇಳು, ಮಾಡೋರಿಗೆ ಬೇಡ ಅಂಬಲ್ಲ. ಅವಳು ಬಂಡವಾಳ ಮಾಡ್ತಾಳೆ. ಅದನ್ನೇನೆ ಏನು ಒಬ್ರಿಗೆ ತೋರಿಸ್ಕೋಬೇಕು, ಒಬ್ರ ಮುಂದೆ ಕೊಚ್ಕೋಬೇಕು, ಒಬ್ರ ಮುಂದೆ ಬಿಲ್ಡಪ್ ಕೊಡಬೇಕು ಅಂಬೋದೇನಿಲ್ಲ. ಅದನ್ನೇನು ಬಂದು ನಮ್ತಾಗೆ ಹಂಗೆ ಹೇಳಿದ್ರೆ ನಮಗೆ ಸಿಟ್ಟು ಬರೋಕ್ಕಿಲ್ಲ. ನಾನು ಮಾಡಿ ತೋರಿಸ್ತೀನಿ, ಏನು ಅವಳಿಗೆ ನಾನೇನು ಕಮ್ಮಿ ಇಲ್ಲ ಅಂತ ನಮಗೂ ಅನಿಸುತ್ತೆ. ಏನು ಅವಳು ಮಾಡಿದ್ರೆ ನಮಗೂ ಒಂದು ಮಾಡೋದು ಗೊತ್ತೈತಿ. ಮಾಡಿ ತೋರಿಸ್ತೀವಿ, ಮಾಡ್ತೀವಿ. ಗಿರ್ಜಿಂಬೆ ಹಾಕ ಬಿಡಲ್ಲ. ಮಾಡ್ರಿ ಅಂತಲೇ ಹೇಳ್ತಾ ಇರೋದು. ಮಾಡ್ರಿ, ಚೆನ್ನಾಗಿದ್ರೆ ಸಾಕು. ಯಾರನ್ನಾತು ಮಾಡಿ ನನ್ನ ಬೇಕ್ರಿ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ನಮ್ಮನ್ನು ಬಿಲ್ಡಪ್ ಕೊಡ್ತಾಳೆ. ನಾನೇನು ಬಿಡು ಬೇಕ್ರಿಗೆ ಐತೆ, ನಮ್ಮದೇನು ದುಡ್ಕೊಂತೀವಿ, ಬೇಕ್ರಿ ಐತೆ ನಮ್ಮದು ಅಂತ ಬಿಲ್ಡಪ್ ಕೊಡ್ತಾಳೆ. ನಾನು ಬೇಕ್ರಿ ಬಿಡಿಸ್ಕೊಂಬನ ಅಂತಿದ್ದೆ, ಇವಾಗ ಕಾರ್ ಮಾರಿ ದುಡ್ಡು ಕೊಡ್ತೀನಿ ಅಂತ ಏನೋ ಹೇಳ್ತಾಳೆ. ಅದಕ್ಕೆ ಇವಾಗ ದುಡ್ಡೇನಾದ್ರೂ ಅವಳು ಕೊಟ್ಟರೆ, ಇಲ್ಲ ಅಂತಂದರೆ ನೋಡೋಣ ಹೆಂಗಾಗುತ್ತಾ ಹಂಗೆ. ಏನಾದರೂ ದುಡ್ಡು ಕೊಟ್ಟರೆ ಬೇರೆ ಕಡೆ ಬೇಕ್ರಿ ಮಾಡ್ತೀವಿ, ಇನ್ನು ಅಲ್ಲೇ ಮಾಡ್ತೀವಿ. ಇನ್ನು ಅವಳು ದುಡ್ಡು ಕೊಡಲಿಲ್ಲ ಅಂತಂದರೆ ಆ ಬೇಕ್ರಿನ ಬಿಡಿಸ್ಕೊಂತೀವಿ ಅಷ್ಟೇ. ಒಟ್ಟಿನಲ್ಲಿ ನಾನು ಬೇಕ್ರಿ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ನಾನು ಮಾಡಲಿಲ್ಲ ಅಂದ್ರೆ ನನ್ನ ತಮ್ಮ ನನ್ನ ತಂಗಿ ಅವರಿದ್ದಾರೆ, ಅವರಿಗಾದ್ರೂ ಮಾಡ್ಕೊಂಡು ಕೊಡ್ತೀನಿ. ಅವರಿಬ್ಬರು ಮಾಡ್ತಾರೆ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.